ಜನಗಳೇ, ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಕೇಂದ್ರ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಸಚಿವರಾದ ಶ್ರೀ 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 ರಮೇಶ್ ಜಿಗಜಿಣಗಿ ಅವರು ನಿಮ್ಮನ್ನೆಲ್ಲ ಕುರಿತು 2 ಮಾತುಗಳನ್ನ ಆಡಬೇಕಂತ. ಅವರು ಆಡಬೇಕಾಗಿರೋ ಆ ಮಾತುಗಳನ್ನ ನಾನೀಗ ಆಡಿಸ್ತೇನೆ ಬನ್ರಿಪ್ಪ. ಜಿಗಜಿಣಗಿ ಅವರೇ, ರಾಜ್ಯ ಸರ್ಕಾರದಲ್ಲಿ ಬರಗಾಲ ಬಂದು ಕುಡಿಯಾಕ ನೀರಿಲ್ದಂಗ ಆದ್ರೂ ಕೂಡ ನೀವು ಕೇಂದ್ರದವರು ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅನ್ನೋ ಆರೋಪ ಬರಾಕತ್ತೈತ್ರಿಪ್ಪ. ಯಾವ ಸಚಿವ ಮಾಡ್ಯಾನೋ ಅವನ ಪಾಪಿಷ್ಟ ಪಾಪಿಷ್ಟ ಪಾಪಿಷ್ಟ. ಪಾಪ ಪುಣ್ಯ ಲೆಕ್ಕ ಹಾಕಿ ಬದುಕೋ ಕಾಯ್ತದ, ಒಂದೇ ನಾಣ್ಯದೆರಡು ಸೈಡು ಅಳಿಸೋ ಕಾಯ್ತದ. ಹಂಗಂತೀರನ್ರಿಪ್ಪ? ಹಂಗಿದ್ರೆ ಕಾಂಗ್ರೆಸ್ನಾಗ ಇದ್ದವರೆಲ್ಲ ಪಾಪಿಷ್ಟ್ರ ಅಂದಂಗ ಆತ್ ಬಿಡ್ರಿಪ್ಪ. ಅದೆಲ್ಲ ಹೋಗ್ಲಿರಿಪ್ಪ. ಹಂಗಿದ್ರೆ ನೀವು ಅದ್ರಾಗೆಲ್ಲ ರಾಜಕೀಯ ಮಾಡಿಲ್ಲ ಅಂತೀರ? ಕುಡಿಯೋ ನೀರ ಎಂತದ್ರಿ? ಕುಡಿಯೋ ನೀರಾಗ ರಾಜಕಾರಣ ಮಾಡದ? ನಾನು ಸತ್ರು ಅಂತೂ ಮಾಡ್ಬಿಡುದಲ್ಲಪ್ಪ, ನಾ ಎಲ್ಲಿ ಬರ್ತಾನೆ. ಅಲ್ರಿಪ್ಪ, ಮತ್ತೆ ಇಂಥ ಆರೋಪಗಳು ಯಾಕೆ ಕೇಳಿ ಬರ್ತಾವು ನೋಡ್ರಿ, ಅದು ಯಾವ ತಲೆ ಕೆಟ್ಟವ್ರು ಹೇಳ್ಕೊಂಡು ಅಡ್ಡಾಡ್ತಾರ. ಏನ್ ಮಾಡೋಕ್ಕಾಗ್ತದೆ ಹೇಳಿ? ತಲೆ ಕೆಟ್ಟ ಬಟ್ಟಯ ಬುಡ ತಬುಡ. ತಲೆ ಕೆಟ್ಟವರು. ಹಂಗಿದ್ರೆ ನಿಮ್ಮ ಮಾತಿನ ಪ್ರಕಾರ ಈಗ ಸದ್ಯ ಮಟ್ಟಿಗೆ ಜಾಸ್ತಿ ತಲೆ ಕೆಟ್ಟವ್ರು ಯಾರ್ರಿಪ್ಪ ಅಂದ್ರೆ CM ಸಿದ್ದರಾಮಯ್ಯನವರು. ಯಾಕಂದ್ರೆ ಅವರಲ್ರಿ ಇಂಥದನ್ನೆಲ್ಲ ಜಾಸ್ತಿ ಆರೋಪ ಮಾಡಕತ್ತಿರಾರ. ಅಲ್ರಿ, ನೀವು ರಾಜ್ಯದ ಬರ ನೀಗುವಷ್ಟು ದುಡ್ಡು ಕೊಟ್ಟುಬಿಟ್ಟೇನಂತೀರನ್ರಿ? ಅಲ್ರಿ, ಎಂದೂ ಜನ್ಮದಾಗ ಅವ್ರು ನೋಡ್ಲಾರ್ದಟ್ಟು ರೊಕ್ಕ ಕೊಟ್ಟಿದ್ದೆವು. ಇನ್ನ ಎಷ್ಟು ಕೊಡುದ್ರಿ? ಎಷ್ಟು ಕೊಡುದು ಹೇಳಿ ನೋಡೋಣ. ಅವ್ರು ಎಂದೂ ನೋಡಿಲ್ಲ ರೊಕ್ಕ. ಏನು ಮಾಡ್ತೀರಿ? ಅವ್ರು ನೋಡಿದ್ರೆ ದುಡ್ಡು ಕೊಟ್ಟೇ ಇಲ್ಲ ಅಂತ ಬಾಯ್ ಬಿಡ್ಕೊಂತಾರ. ಇವ್ರು ನೋಡಿದ್ರೆ ದುಡ್ಡು ಕೊಟ್ಟೇವೆ ಅಂತ ಬೊಂಬಾಯಿ ಬಿಡ್ಕೊತಾರ. ಇವರೆಲ್ಲರೂ ಸೇರ್ಕೊಂಡು ಯಾರನ್ನ ಬಕ್ರಾ ಮಾಡಕ್ ಹೊಂಟಾರ ಅಂತ. ಅಲ್ರಿಪ್ಪ, ಇಲ್ಲಿವರೆಗೂ ನೀವು ಎಷ್ಟು ದುಡ್ಡು ಕೊಟ್ಟಿರಿ? ಸುಮಾರು 19 ಕೋಟಿ ಹಣ ಕೇಳಿದರು. ಈಗಾಗಲೇ ನಾವು ಸುಮಾರು 200 ಚಿಲ್ಲರೆ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೆವು. ಆಮೇಲೆ ಉಳಿದ ಹಣ ಈಗ ಅದನ್ನು ನಾನು ಮಂಜೂರಾತಿ ಮಾಡಿಸಿ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆ ಬೇಕಾಗತಕ್ಕಂಥ ಪೂರಕ ಪತ್ರಿಕೆಗಳು ಅಂದರೆ UGC ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅವೆಲ್ಲವನ್ನೂ ಕೂಡ ಕೊಟ್ಟು ಕಳಿಸ್ಬೇಕು ಅಂತಕ್ಕಂಥದ್ದು ನಾನು ರೂರಲ್ ಡೆವಲಪ್ಮೆಂಟ್ ಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ಓಕೆ ರೀಪ್ಪ, ಅದೇನು ಮಾಡ್ತೀರಾ ಮಾಡ್ರಿ. ಆದ್ರೆ ನನಗೊಂದು ಅನ್ಸೋದು ಏನ್ರಿಪ್ಪ ಅಂತಂದ್ರೆ, ನೀವು ಕೇಂದ್ರದಿಂದ ಈಗ ಸದ್ಯಕ್ಕೆ ರಾಜ್ಯಕ್ಕೆ ಎಷ್ಟೋ ದುಡ್ಡು ಕೊಟ್ಟರು ಸಹ CM ಸಿದ್ದರಾಮಯ್ಯನವರು ಮಾತ್ರ ನಿಮ್ಮ ಮೇಲೆ ಆರೋಪ ಮಾಡೋದು ಯಾವ ಕಾರಣಕ್ಕೂ ಬಿಡಲ್ಲ. ಓಕೆ ಜನಗಳೇ, ಇದಿಷ್ಟು ಒಂದ್ ಕಡೆ ಆಯ್ತು. ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳದಾವು, ಅವೇನಂತ ಬಂದು ಹೇಳ್ತೇನೆ. ಜಸ್ಟ್ ವೇಟ್ ಮಾಡ್ರಿಪ್ಪ.